ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹ್ಯಾಪಿ, ನಮ್ದು ಬ್ಯೂಟಿಫುಲ್ ಫ್ಯಾಮಿಲಿ. ನಾನು ನನ್ನ ಮಕ್ಕಳು 1:30ಗೆ ನನಗೆ ಫೋನ್ ಮಾಡಿದ್ದಾಳೆ, ಫ್ರೆಂಡ್ ಜೊತೆ ಇದ್ದೀನಿ, ಪಾನಿಪುರಿ ತಿನ್ಕೊಂಡು ಹೋಗಿ ಮನೆಗೆ ಹೋಗ್ತೀನಿ. ಎವ್ರಿ ಡೇ ಕಾಲೇಜ್ಗೆ ಹೋಗಿದ ತಕ್ಷಣ ಸೇಫಾಗಿ ರೀಚ್ ಆಗಿದ್ದೀನಿ ಅಂತ ಮೆಸೇಜ್ ಆಗ್ತಾಳೆ. ಮನೆಗೆ ಬಂದಿದ್ದ ತಕ್ಷಣ ಸೇಫಾಗಿ ರೀಚ್ ಆಗ್ತೀನಿ ಅಂತ ಕಮ್ಯುನಿಕೇಷನ್ ಇರುತ್ತೆ. ಒಂದು ಕಾಲಿ ಫೋನ್ ಮಾಡ್ಬಿಟ್ಟು ಹಿಂಗೆ ಹೇಳಿದ್ದಾಳೆ. 3:30 ಚೆನ್ನಾಗೇ ಇದ್ದಾಳೆ. ಆಮೇಲೆ ಏನಾಯ್ತು ಅಂತ ಮುಂದೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗೋದ್ರಲ್ಲಿ ಯಾರೋ ಏನೋ 100 ಆಯ್ಬಿಟ್ಟಿದ್ದಾನೆ. ಪುಟ್ಟ ದೇವತೆ ಕಂಡ್ರೆ ಅವಳು ನನ್ನ ಮಗಳು ಕಚ್ಚಿತರ ಗಿಳಿತರ ಹೋಗಿದ್ದೆ. ನನ್ನ ಸ್ವಾಭಿಮಾನ, ಪ್ರಾಮಾಣಿಕತೆ, ನೈತಿಕತೆಯಿಂದ ಬಳಸಿದ್ದೆ. ನಿಮ್ಗೆಲ್ರಿಗೂ ನಾನು ಏನಾದ್ರು ಪರಿಚಯ ಇದ್ದೀನ, ಅಷ್ಟು ಮರಿ ಗೊಬ್ಬತ್ತಿ ಥರ ಬೆದ್ಕೊಂಡು ಸಾಕೊಂಡು ಬಂದಿರೋಂಥ ಮಗಳು ಇವತ್ತು ನಾನು ಕಾಣಿಸ್ತಾ ಇಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ಹಿಂದ್ಗಡೆ ಡೋರ್ ಓಪನ್ ಆಗಿದೆ, ಮುಂದ್ಗಡೆ ಡೋರ್ ಲಾಕ್ ಆಗಿದೆ. ಫೋನ್ ಅಲ್ಲೇ ಇದೆ. ನಾನು ಕಿಟಕಿಯಿಂದ ನೋಡ್ದೆ ಫೋನ್ ಸೋಫಾ ಮೇಲೆ ಇದೆ. ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋ ಅಷ್ಟೆಲ್ಲ ಫೋನ್ ಕಳ್ತನ ಆಗಿದೆ. ಪೊಲೀಸರು ನಮ್ಮ ಹತ್ರ ಅಲ್ಲಿ ಫೋನೇ ಇರಲಿಲ್ಲ ಅಂತ ಹೇಳ್ತಾರೆ. ಅಥವಾ ಫೋನಲ್ಲೇ ಎತ್ಕೊಂಡು ಹೋದವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ನನ್ನ ಬೀಗನೂ ಆಗಲಿಲ್ಲ, ನಾನು ಎದ್ದು ಓಡೋದೆ ನನ್ನ ಮಗಳನ್ನ ಕರ್ಕೊಂಡು. ಇದೆಲ್ಲ ಏನು? ಒಂದು ಹೆಣ್ಮಕ್ಳು ನಿಮ್ಗೆ ಗೊತ್ತಾಗತ್ತೆ, ಒಂದು ಹೆಣ್ಮಕ್ಳು ಎಷ್ಟರ ಮಟ್ಟಿಗೆ ಕುಯ್ಕೋಬೋದು, ರೂಢಿ ಇರೋರು ಎಷ್ಟು ಮಟ್ಟಿಗೆ ಕುಯ್ಕೋಬೋದು ಅನ್ನೋದು ಗೊತ್ತಾಗುತ್ತೆ. ಸರ್, ನಾವು ತುಂಬ ಮುಕ್ತವಾಗಿ ಬೆಳೆಸಿದ್ದೀವಿ. ಐ ಆಮ್ ಆಕ್ಟಿವಿಸ್ಟ್. ಹೊರಗಡೆ ಏನೇ ನಡೆದ್ರು ಧೈರ್ಯವಾಗಿ ಫೇಸ್ ಮಾಡ್ತಾಳೆ, ಧೈರ್ಯವಾಗಿ ಬಂದು ಹಿಂಗಾಯ್ತು ಅಂತ ಹೇಳ್ತಾಳೆ ನನಗೆ. ಹಂಗಾಗಿ ನನಗೆ ಗೊತ್ತಿಲ್ಲ, ನನಗಿನ್ನ ಮೀರಿದ್ದು ಬೇರೆ ಏನಾದರೂ ದ್ವೇಷ ಇದ್ದರೆ ಅದು ಈ ವ್ಯವಸ್ಥೆಯಿಂದನೇ ಬಂದಿರಬೇಕು. ಯಾಕಂದ್ರೆ ನಾನು ತುಂಬ ಮಕ್ಕಳನ್ನ ರೆಸ್ಕ್ಯೂ ಮಾಡಿದ್ದೀನಿ, ಎಷ್ಟೋ ರಾಜಕಾರಣಿಗಳು ಪ್ರಶ್ನೆ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಏನಾಗಿದೆ ಅನ್ನೋದು. ನನ್ನ ಮಗಳ ನ್ಯಾಯ ಬೇಕ್ರಿ. ನನ್ನ ಮಗಳು ತುಂಬ ಧೈರ್ಯವಂತೆ. ಎಜುಕೇಷನ್ ಸಿಸ್ಟಮು ಹಿಂಗಿದ್ರೆ ಹಂಗಿದ್ರೆ ಅಂತ ಅನಾಲಿಸಿಸ್ ಮಾಡೋ ಹುಡುಗಿ 20 ವರ್ಷದ ಹುಡುಗಿ ಸರ್. ನನ್ನ ಮಗಳನ್ನ ಕಳ್ಕೊಂಡು ಕೂತಿದ್ದೀನಿ. ಇದಕ್ಕೆ ಮುಂಚೆ ಯಾವಾಗಲೂ ಅಟೆಂಪ್ಟ್ ಮಾಡಿದ ಆ ಥರದ್ದು ಏನಿಲ್ಲ ಸರ್, ಏನು ಇಲ್ಲ. ನೀವು ಯಾರನ್ನೇ ಕೇಳಿ 5 ವರ್ಷದಿಂದ ಒಂದೇ ಮನೇಲಿದ್ದೀವಿ. ನೀವು ಸಿಂಗಲ್ ಪೇರೆಂಟ್. ತುಂಬ ಆಕ್ಚುಲಿ ಮುದ್ದಾಗಿ ಮಗಳನ್ನ ಬೆಳೆಸಿದೆ. ಯಾವ್ದಾದ್ರು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಯಾವುದು ಇಲ್ಲ. ನಾನು ಆಕ್ಟಿವಿಸ್ಟ್ ಅಂದ್ರೆ ನಾನು ಹೆಂಗ್ ಬೆಳೆಸಿರ್ತೀನಿ, ಮುಕ್ತವಾಗಿ ಓಪನ್ಲಿ ಮೈಂಡ್. ಎಲ್ಲ ಏನೇ ಬಂದ್ರು ಎದುರಿಸ್ತಾಳೆ. ಆದ್ರೆ ಇವತ್ತು ನಾನು ಕಳ್ಕೊಂಡು ಕೂತಿದ್ದೇನೆ. ನಿಮಗೆ ಯಾರಾದ್ರೂ ಕೊಲೆ ಮಾಡಿರ್ಬೋದು ಅಂತ ಸಸ್ಪೆಕ್ಟ್ ಆಗಿದೆ. ಇಲ್ಲಾಂದ್ರೆ ಹಂಗೆ ಮಾಡ್ಕೊಳಕ್ ಚಾನ್ಸೇ ಇಲ್ಲ ರೀ. ನನ್ನ ರಕ್ತ ರೀ. ನಾನು ಹೆಂಗೆ ಧೈರ್ಯವಾಗಿ ನಿಂತೆ ಸವಾಲ್ಗೆ ವ್ಯವಸ್ಥೆಗೆ ಹಂಗೆ ನಿಂತಿದ್ದಾಳೆ ನನ್ನ ಮಗಳು. ಹಂಗೆ ಬೆಳೆಸಿದ್ದೀನಿ ಧೈರ್ಯವಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.